ಮಹಾರಾಣಿಯ ಕಣ್ಣೀರು. ದಸರಾ ಸಮೀಪಿಸ್ತಿದೆ. ಮುಂದಿನ ಉತ್ತರಾಧಿಕಾರಿ ಹೇಗೆ, ಯಾರಾಗ್ತಾರೆ, ಯಾರು ಈ ಒಂದು ಮೈಸೂರಿನ ದಸರಾ ವೈಭವದ ಆ ಧಾರ್ಮಿಕ ವಿಧಿವಿಧಾನದ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ ಎನ್ನುವಂಥ ಪ್ರಶ್ನೆಗೆ ಮಹಾರಾಣಿ ಇಟ್ಟಿದ್ದು. ಮೊದಲು ವಿವಾದಗಳನ್ನು ಬಗೆಹರಿಸಿ ತದನಂತರ ಉತ್ತರಾಧಿಕಾರಿಯ ಬಗ್ಗೆ ಆಲೋಚನೆ ಮಾಡ್ತೀವಿ ಮತ್ತು ಸರ್ಕಾರ ನಮಗೆ ಕೊಡ್ತಾ ಇರುವಂಥ ಒಂದು ಹಿಂಸೆಯನ್ನು ನಿಲ್ಲಿಸಲಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗಿದ್ರೆ ಮಹಾರಾಣಿ ಅವರ ಮಾತಿಗೆ ಇತಿಹಾಸ ತಜ್ಞರು ಹಾಗೂ ಪ್ರಾಚ್ಯ ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥರಲ್ಲಿ ಒಬ್ಬರಾದಂಥ ಸೆಲ್ವಪಿಳ್ಳಿ ಅಯ್ಯಂಗಾರ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅಯ್ಯಂಗಾರ್ ಅವರೇ ನಮಸ್ಕಾರ. ಪ್ರಮೋದಾ ದೇವಿಯವರು ಹೇಳಿದಂಥ ಹೇಳಿಕೆಗೆ ನಿಮ್ಮ ಅಭಿಪ್ರಾಯ ಏನು? ಮೊದಲು ವಿವಾದ ಬಗೆಹರಿಬೇಕಾ ಒಬ್ಬ ಉತ್ತರಾಧಿಕಾರಿಯನ್ನು ನೇಮಿಸಲಿಕ್ಕೆ? ಉತ್ತರಾಧಿಕಾರಿ ಇಲ್ಲದೆ ಈ ಬಾರಿಯ ದಸರಾ ನಡೆಯುತ್ತಾ? ಮಹಾರಾಣಿಯವರ ಮಾತಿಗೆ ನಿಮ್ಮ ಅನಿಸಿಕೆ? ಈಗ ಮುಖ್ಯವಾಗಿ ನಾವು ಎರಡು ವಿಚಾರಗಳನ್ನು ಗಮನಿಸಬೇಕು. ಒಂದು, ಸರ್ಕಾರ ನಡೆಸ್ತಾ ಇರುವಂತಹ ದಸರಾ, ಇನ್ನೊಂದು ಪರಂಪರೆಯಿಂದ 400 ವರ್ಷಗಳಿಂದ ನಡೆದುಕೊಂಡಿರುವಂತಹ ಮೈಸೂರು ಅರಸು ಮನೆತನದ ದಸರಾ. ಈಗ ಕೇವಲ ಸರ್ಕಾರದ ದೃಷ್ಟಿಯಿಂದ ದಸರಾವನ್ನು ನಡೆಸೋದಾದರೆ ಆಚೆ ಕಡೆ ನಡೆಯುವಂತಹ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೇ ನೀವು ಪರಂಪರೆ ಅಂತ ನಂಬಿಕೊಳ್ಳೋದಾದರೆ ಆ ಪರಂಪರೆ ಯಾವುದೇ ವಿಧವಾದಂತಹ ವಿಘ್ನವಿಲ್ಲದೆ ನಡೆಯುತ್ತೆ. ಅದು ಒಂದು ವಿಷಯ. ಆದರೆ ಒಂದು ಪರಂಪರೆಗೆ ಗೌರವವನ್ನು ಕೊಡಬೇಕಾದ್ರೆ ಅದು 400 ವರ್ಷಗಳ ರಾಜಮನೆತನದ ಒಂದು ದರ್ಬಾರ್, ಏನು ಖಾಸಗಿಯನ್ನು ಒಳಗೊಂಡಂತೆ ಚಾಮುಂಡಿ ಬೆಟ್ಟದ ಪೂಜೆಗಳನ್ನು ಒಳಗೊಂಡಂತೆ ಏನು ಕಾರ್ಯಕ್ರಮಗಳಿದೆ ಅದು ನಡಿಬೇಕಾಗತ್ತೆ. ಆದ್ದರಿಂದ ರಾಣಿಯವರು ಹೇಳಿರುವಂತಹ ವಿಚಾರ ಅತ್ಯಂತ ಸೂಕ್ತವಾಗಿದೆ. ನಾವು ಇದನ್ನು ಕೂಡ ಬಹಳ ದಿನಗಳಿಂದ ನೋಡ್ತಾ ಇದ್ದೀವಿ. ಮಹಾರಾಣಿಯವರು ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ. ಈಗ ದಸರಾವನ್ನು ನಡೆಸಬೇಕಾದ್ರೆ ಅವರಿಗೆ ಒಂದು ಚೈತನ್ಯ ಅಥವಾ ಬಲ ಅವ್ರಿಗೆ ಬೇಕಾಗುತ್ತೆ. ಒಬ್ಬ ಉತ್ತರಾಧಿಕಾರಿಯನ್ನು ನೇಮಕ ಮಾಡಿದ ನಂತರ ಅರಮನೆಯ ಸ್ವಾಧೀನ ಪ್ರಕ್ರಿಯೆಗಳೇನಾದರೂ ನಡೆದೋದ್ರೆ ಅವರ ಮನೆತನಕ್ಕೆ ಮತ್ತು ಅವರು ಎಲ್ಲಿಗೆ ಹೋಗೋದು ಅನ್ನುವಂತಹ ಪ್ರಶ್ನೆಗಳು ಏರ್ಪಡ್ತದೆ. ಸಹಜವಾಗಿ ಅವರಿಗೆ ಆ ಭಯ ಕಾಡುತ್ತೆ. ಯಾಕೆಂದರೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ ಮರಣದ ನಂತರ ಈ ಅರಮನೆಯ ಸ್ವಾಧೀನ ಪ್ರಕ್ರಿಯೆಯನ್ನು ನಡೆಸಬೇಕು ಅಂತೇಳಿ 1996 ಮತ್ತು 98ರಲ್ಲಿ ನಡೆದಂತಹ ಸರ್ಕಾರದ ಒಂದು ಕೆಲವು ಕ್ರಮಗಳು ಅದನ್ನು ಹೇಳ್ತವೆ. ಸೊ ಹಾಗಾಗಿ ರಾಣಿಯವರಿಗೆ ಒಂದು ಭಯ ಇದ್ದಿದ್ದೇನು ಅಂತ ಕೇಳಿದ್ರೆ, ಬಹುಶಃ 1998ರ ಒಂದು ನಿಯಮದ ಪ್ರಕಾರ ಅರಮನೆ ಮತ್ತು ಬೆಂಗಳೂರು ಅರಮನೆ ಸುತ್ತಮುತ್ತಲಿನ ಎಲ್ಲ ಮೈದಾನಗಳನ್ನು ವಶಪಡಿಸ್ಕೊಂಡ್ಬಿಟ್ರೆ ಆಗ ಈ ದಸರಾವನ್ನು ನಡೆಸೋದು ಯಾರು? ಈಗ ಮೊದಲನೇ ಪ್ರಶ್ನೆ ಏನು ಅಂತಂದರೆ, ರಾಣಿಯವರು ದಸರಾ ನಡೆಸಬೇಕಾದ್ರೂ ಕೂಡ ಅವರಿಗೆ ಒಂದು ದುಡ್ಡು ಕಾಸು ಇತ್ಯಾದಿಗಳೆಲ್ಲ ಬೇಕಾಗುತ್ತೆ. ಯಾಕೆ ಅಂತ ಕೇಳಿದ್ರೆ, ಒಂದು ಪ್ರೈವೇಟ್ ಖಾಸಗಿ ದರ್ಬಾರ್ ಆದರೂ ಕೂಡ ಅದರಲ್ಲಿ ಬಹಳಷ್ಟು ಒಂದು 100 ಜನ ಆ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ರು. ಯಾಕೆಂದರೆ ಬಂದಿ ಮಾಗದರಿರ್ಬೋದು, ಆ ಅರಮನೆಯ ಸೈನಿಕರಿರ್ಬೋದು, ಅದೇ ರೀತಿ ನಿಶಾನೆ ಆನೆಗಳು, ಆ ರಾಣಿ ಪಟ್ಟದ ಕುದುರೆ, ವಜ್ರಮುಷ್ಟಿ ಕಾಳಗ ಇತ್ಯಾದಿಗೆಲ್ಲ ಅರಮನೆಯಿಂದ ಕಾಸನ್ನು ಖರ್ಚು ಮಾಡಬೇಕಾಗತ್ತೆ. ಮತ್ತು ಪುರೋಹಿತರು, ರಾಜಪುರೋಹಿತರು. ಈಗ ರಾಣಿಗೆ ಆದಾಯದ ಮೂಲ ಎಲ್ಲಿ? ಈಗ ಅರಮನೆಯಿಂದ ಬರುವಂತಹ ಎಲ್ಲ ವಿಚಾರಗಳನ್ನು, ದುಡ್ಡು ಕಾಸುಗಳನ್ನು ನೀವು ಅಂದರೆ ಸರ್ಕಾರ ವಶಪಡಿಸ್ಕೋತಾ ಇದೆ. ಬೆಂಗಳೂರಿಂದ ಬರ್ತಾ ಇದ್ದಂತಹ ಆದಾಯವನ್ನು ಒಂದು ಸಸ್ಪೆಂಡ್ ಅಕೌಂಟ್ ಮಾಡಿ ಅದರಲ್ಲಿ ಉಳಿಸ್ತಾ ಇದೆ. ಹಾಗಿದ್ರೆ ರಾಣಿಯವರು ಉತ್ತರಾಧಿಕಾರಿ ಅಂತ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಉತ್ತರಾಧಿಕಾರಿಯನ್ನು ಸೆಲೆಕ್ಟ್ ಮಾಡೋಣ. ಉತ್ತರಾಧಿಕಾರಿ ಸೆಲೆಕ್ಟ್ ಮಾಡಿದ ಮೇಲೆ ದಸರಾವನ್ನು ನಡೆಸೋದಕ್ಕೆ ಎಲ್ಲಿಂದ ಅವರು ಹಣವನ್ನು ಹೊಂದಿಸ್ತಾರೆ? ಈ ಪ್ರಶ್ನೆಗೆ ನಮ್ಮಲ್ಲಿ ಯಾವುದೇ ಉತ್ತರ ಇಲ್ಲ. ಆದ್ದರಿಂದ ರಾಣಿಯವರು ಕೇಳ್ತಾ ಇರುವಂತಹ ಪ್ರಶ್ನೆ, ನಾನು ಕಾನೂನಾತ್ಮಕವಾಗಿ ಬಿಡಿ, ಕಾನೂನಿನ ಪ್ರಕಾರ ಹೋದಾಗ ಸರ್ಕಾರ ಏನು ಬೇಕಾದರೂ ಮಾಡ್ಬೋದು. ಆದರೆ ಒಂದು ನೈತಿಕ ಪ್ರಶ್ನೆಯನ್ನು ಇಟ್ಟುಕೊಂಡು ಒಂದು ರಾಜಮನೆತನ ಇಲ್ಲಿ ತನಕ ನಡೆಸ್ಕೊಂಡು ಬಂದಂತಹ 400 ವರ್ಷದ ಪರಂಪರೆಯನ್ನು ಒಂದೇ ಸಮ ಕಟ್ ಮಾಡಿಬಿಟ್ರೆ ಆಗ ರಾಣಿಯವರು ಹೇಗೆ ಅದನ್ನು ನಡೆಸ್ತಾರೆ? ಆದ್ದರಿಂದ ನೀವು ಮೊದಲು 1996, 98ರ ನಿಯಮಗಳನ್ನು ಪರಿಶೀಲನೆ ಮಾಡಿ ಅರಮನೆ ನಮಗೆ ಬಿಟ್ಕೊಡ್ಬೇಕಾ ಬೇಡವಾ ಅದನ್ನು ಯೋಚನೆ ಮಾಡಿ, ಗೊಂದಲಗಳನ್ನು ನಿವಾರಣೆ ಮಾಡಿ, ನಮ್ಮ ಆದಾಯದ ಮೂಲಗಳನ್ನು ಬಿಟ್ಟುಕೊಡಿ, ಅದರ ಮೂಲಕ ನಾವು ಹೇಗೆ ಮಾಡುವಂಥದ್ದು ಅನ್ನೋದನ್ನು ನಾವು ಯೋಚನೆ ಮಾಡ್ತೀವಿ ಅಂತ ರಾಣಿಯವರು ಏನು ಹೇಳ್ತಾ ಇದ್ದಾರೆ ಅದು ಸಮಂಜಸವಾಗಿದೆ ಅಂತ ನನ್ನ ಭಾವನೆ. ಓಕೆ, ಇವತ್ತು ನಡೆದಂಥ ಒಂದು ಪ್ರೆಸ್ ಮೀಟ್ನಲ್ಲಿ ಮಹಾರಾಣಿಯವರು ತುಂಬ ಸೂಚ್ಯವಾಗಿಯೇ ಹೇಳ್ತಾರೆ, ಈ ಒಂದು ಸಮಸ್ಯೆಯನ್ನು ಮೊದಲು ನಮಗೆ ಬಗೆಹರಿಸಿ ಅಂತ. ಆ ಮಧ್ಯೆ ಭಾವುಕರಾಗ್ತಾರೆ, ಅವರ ಒತ್ತಡದ ಸ್ಥಿತಿ ಅರ್ಥವಾಗುವಂಥದ್ದಿದೆ. ಒಟ್ಟಾರೆ ಇವತ್ತಿನ ಪ್ರೆಸ್ ಮೀಟ್ನಲ್ಲಿ ಮಹಾರಾಣಿಯವರ ಭಾವುಕತೆ ಮತ್ತು ಅವರು ಆಡಿದ ಮಾತಿನ ಮೂಲಕ ಏನು ಸಂದೇಶ ಹೊರಟಿದೆ ಅಂತ?
ಆಗ ಅವರು ತುಂಬ ಸ್ಪಷ್ಟವಾಗಿ ಒಂದು ಪ್ರೆಸ್ ನೋಟನ್ನು ಕೊಟ್ಟಿದ್ದಾರೆ ಮತ್ತು ಆ ಪ್ರೆಸ್ ನೋಟ್ ಮೂಲಕ ಅವರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ನೀವು ಆ ಪ್ರೆಸ್ ನೋಟನ್ನು ನೀವು ಗಮನಿಸಿದ್ರೆ ರಾಜಮನೆತನ ಹೇಗೆ ಆರಂಭ ಆಯಿತು, ಅದಾದ ನಂತರ 1947ರ ಸ್ವಾತಂತ್ರ್ಯದ ನಂತರ ರಾಜಮನೆತನ ಹೇಗೆ ಭಾರತ ಸರ್ಕಾರಕ್ಕೆ ಒಂದಾಯಿತು, ಆಗ ಭಾರತ ಸರ್ಕಾರ ಒಂದು ಒಪ್ಪಂದವನ್ನು ಮಾಡಿಕೋತು ರಾಜಮನೆತನದ ಜೊತೆಯಲ್ಲಿ. ಆ ರಾಜಮನೆತನದಲ್ಲಿ ಒಪ್ಪಂದ ಮಾಡಿಕೊಂಡಾಗ ಶ್ರೀ VP ಮೆನನ್ ಅವರು ಆಗ ಸೆಕ್ರೆಟರಿ ಟು ದ ಗವರ್ನಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಸ್ಟೇಟ್ಸ್ ಆಗಿದ್ದರು. ಅವರು ಒಂದು ಪತ್ರವನ್ನು ಬರೆದಿದ್ದರು 8ನೇ ಜನವರಿ 1951ರಲ್ಲಿ. ಅದರ ಪ್ರಕಾರ ಆ ಅರಮನೆಯಲ್ಲಿ ಇರುವಂತಹ ರಾಜನ ಹೆಸರಿನಲ್ಲಿ ಇರುವಂತಹ ಅರಮನೆ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳನ್ನು ರಾಜರಿಗೆ ಬಿಟ್ಟುಕೊಟ್ಟಿದ್ರು. ಅದಾದ ನಂತರ ಮತ್ತೆ 26ನೇ ಅಮೆಂಡ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಭಾರತದ ಸರ್ಕಾರದ 1971ರ ಪ್ರಕಾರ ಕೂಡ ರಾಜನಿಗೆ ರಾಜಧನವನ್ನು ಕೊಡಬೇಕಾಗಿತ್ತು. ಆದರೆ ಇಂದಿರಾ ಗಾಂಧಿಯವರು ಬಂದ ನಂತರ ರಾಜಧನವನ್ನು ಪೂರ್ಣವಾಗಿ ತೆಗೆದುಹಾಕ್ಬಿಟ್ರು. ಹಾಗಿದ್ದರೂ ಕೂಡ ನಾವು ಸುಪ್ರೀಂ ಕೋರ್ಟಲ್ಲಿ ಹೋರಾಟವನ್ನು ನಡೆಸ್ತಾ, ನಮಗೆ ರಾಜಧನ ಮತ್ತು ಅರಮನೆಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಹೋರಾಟವನ್ನು ನಡೆಸ್ತಾ ನಮ್ಮ ಸ್ವಂತ ಖರ್ಚಿನಿಂದ ನಾವು ದಸರಾವನ್ನು ನಡೆಸ್ತಾ ಬಂದಿದ್ದೀವಿ. ಆದರೆ ಈಗ ಕರ್ನಾಟಕ ಸರ್ಕಾರ 1996 ಮತ್ತು 98ರಲ್ಲಿ ಮತ್ತೆ ವಶಪಡಿಸಿಕೊಳ್ಳುವಂತಹ ಯೋಜನೆಯನ್ನು ಮಾಡ್ತು. ಅದಾದ ನಂತರ ನಾವು ಬಹಳ ಕಷ್ಟಪಟ್ವಿ. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಇರೋ ತನಕ ಬಹಳ ಕಷ್ಟಪಟ್ಟು ಹೇಗೋ ನಡೆಸಿದ್ವಿ. ಆದರೆ ಮುಂದಿನ ದಿನಗಳಲ್ಲಿ ನಾವು ಇದನ್ನು ನಡೆಸಬೇಕಾದ್ರೆ ಈ ಅರಮನೆಯ ವಿವಾದ ಬಗೆಹರಿದು ಆ ಅರಮನೆಯ ಆಸ್ತಿಗಳು ನಮಗೆ ಸಿಗುತ್ತೋ ಇಲ್ವೋ ಅನ್ನೋದು ತೀರ್ಮಾನ ಆದಮೇಲೆ ನಾವು ನಡೆಸೋದಕ್ಕೆ ಸಾಧ್ಯವೇ ಹೊರತು ನಾವು ಇದ್ದಕ್ಕಿದ್ದಂಗೆ ಇದನ್ನು ನಡೆಸಕ್ಕೆ ಹೋದರೆ ನಮಗೆ ತುಂಬ ಕಷ್ಟ ಆಗುತ್ತೆ. ನಮಗೆ ಆರ್ಥಿಕವಾಗಿ ಆಗಲಿ ಅಥವಾ ಇನ್ಯಾವುದೇ ಕಾನೂನಾತ್ಮಕವಾಗಲಿ ಬಲ ಇಲ್ಲ. ಆದ್ದರಿಂದ ಈ ಒಂದು ಸಮಸ್ಯೆಯನ್ನು ಮೊದಲು ಬಗೆಹರಿಸಿ ಅಂತ ಸರ್ಕಾರದಲ್ಲಿ ಕೇಳ್ಕೊಂಡಿದ್ದಾರೆ. ಓಕೆ, ಇವತ್ತು ಮಹಾರಾಣಿ ಕಣ್ಣೀರಿಟ್ಟಂತಹ ದೃಶ್ಯ ಯಾವುದೇ ರಾಜ್ಯಕ್ಕೆ ಒಬ್ಬ ಮಹಾರಾಣಿ ಕಣ್ಣೀರಿಡುವಂಥದ್ದು ಶೋಭೆ ಅಲ್ಲ ಅಂತ ಒಂದು 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 ನಂಬಿಕೆ. ಇವತ್ತು ಇಲ್ಲಿ ಕೇವಲ ಧಾರ್ಮಿಕ ವಿಧಿವಿಧಾನಗಳಿಗೆ ಅಥವಾ ಒಂದು ಪಾರಂಪರಿಕವಾಗಿ ಅಷ್ಟೇ ನಾವು ಆ ದೃಷ್ಟಿಯಲ್ಲಿ ಮೈಸೂರಿನ ರಾಜಮನೆತನವನ್ನು ನೋಡ್ತಾ ಇದ್ದರೂ ಕೂಡ ಒಂದು ಕಾಲದಲ್ಲಿ ಮಹಾರಾಣಿ ಪಟ್ಟವನ್ನು ಅಲಂಕರಿಸಿದಾಕೆ ಅಥವಾ ಆ ಒಂದು ಸ್ಥಾನದಲ್ಲಿರುವ ಆಕೆ ಕಣ್ಣೀರಿಟ್ಟಂತಹ ಗಳಿಗೆಯನ್ನು ತಾವು ಏನು ಅಂದ್ಕೊಳ್ಬಹುದು ಅಥವಾ ಇದು ಯಾವ ರೀತಿಯಾದಂತಹ ಒಂದು ಸೂಚನೆ ಅಂತ ಹೇಳ್ಬೋದು? ಈಗ ನಾನು ಎರಡು ಧಾರ್ಮಿಕ ಮತ್ತು ಐತಿಹಾಸಿಕ ದೃಷ್ಟಿಯಿಂದ ನೋಡೋದಾದರೆ ಪ್ರಪಂಚದಲ್ಲಿ ಅನೇಕ ರಾಜಮನೆತನಗಳು ಇವತ್ತಿಗೂ ಕೂಡ ಬದುಕಿದ್ದಾವೆ. ಅದರಲ್ಲಿ ಇಂಗ್ಲೆಂಡಿನ ರಾಣಿಯ ಮನೆತನ ಇರ್ಬೋದು, ಸೌದಿ ಅರೇಬಿಯಾದಿರ್ಬೋದು, ಮತ್ತು ಅದೇ ರೀತಿ ಉಗಾಂಡ, ಈಜಿಪ್ತು ಮತ್ತು ಭೂತಾನ್, ಅದೇ ಅಲ್ಲದೆ ಚೈನಾ, ಜಪಾನ್, ಅದಲ್ಲದೆ ಭಾರತದಲ್ಲೇ ಅನೇಕ ರಾಜಮನೆತನಗಳಿದ್ದಾವೆ. ಆದರೆ ಯಾವ ರಾಜಮನೆತನದವರು ಕೂಡ ಈ ರೀತಿ ಕಣ್ಣೀರು ಹಾಕಿರುವಂತಹ ಘಟನೆ ಖಂಡಿತ ನಡೆದಿಲ್ಲ. ಇದು ಈ ರೀತಿ ರಾಜಮನೆತನದವರು, ಅದು ಮೈಸೂರಿಗೆ ಮಾಡಿದಂತಹ ಉಪಕಾರ ಇದೆಯಲ್ಲ. ಮೈಸೂರು ಅಂದರೆ ಕೇವಲ ಮೈಸೂರು ನಗರ ಅಲ್ಲ, ಬೆಂಗಳೂರು, ಚಿತ್ರದುರ್ಗ ಅಂದರೆ ಮೈಸೂರು ಪ್ರಾಂತ್ಯ ಅಥವಾ ಕರ್ನಾಟಕ ಅಂತ ಏನು ಕರಿತೀವಿ ನಾವು ಇವಾಗ, ಕರ್ನಾಟಕ ರಾಜ್ಯಕ್ಕೆ ಮೈಸೂರು ಅರಸರು ಕೊಟ್ಟಂತಹ ಕೊಡುಗೆ ಬಹುಶಃ ಪ್ರಪಂಚದ ಯಾವ ಅರಸರು ಕೊಟ್ಟಿಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ಮಹಾತ್ಮ ಗಾಂಧೀಜಿಯವರೇ ಹೇಳಿದ್ರು, ಭಾರತ ಸರ್ಕಾರಕ್ಕೆ ಸ್ವತಂತ್ರ ಬಂದರೂ ಕೂಡ ನಿಮ್ಮ ರಾಜ್ಯದಲ್ಲಿ ಇರುವಂತಹ ಉತ್ತಮ ಆಳ್ವಿಕೆಯನ್ನು ನಮ್ಮ ಕೈಯಲ್ಲಿ ಕೊಡಕ್ಕಾಗುತ್ತೋ ಇಲ್ವೋ, ಆದ್ದರಿಂದ ನಿಮ್ಮನ್ನ ರಾಜಋಷಿ ಅಂತ ಕರಿತೀವಿ ಅಂತ ಹೇಳಿದ್ರು. ಬೆಂಗಳೂರು ಒಂದು ಒಳ್ಳೆಯ ಸಲಹೆಯನ್ನ ಅದ್ರ ಜೊತೆಗೆ ಒಳ್ಳೆಯ ಉದಾಹರಣೆ ಸಮೇತವಾಗಿ ನೀವು ಹೇಳ್ತಾ ಇದ್ರಿ. ಹಲವಾರು ರಾಜಮನೆತನಗಳಿದ್ವು, ಆದರೆ ಯಾವುದೇ ರಾಜಮನೆತನದಲ್ಲಿ ಕೂಡ ಆಳುವುದನ್ನು ಬಿಟ್ಟು ಅತ್ತಂತಹ ಉದಾಹರಣೆಗಳು ಇಲ್ಲ. ಅಂತಹ ಉದಾಹರಣೆಗೆ ಇವತ್ತು ಈ ದಿವಸ ಸಾಕ್ಷಿಯಾಯಿತು ಅನ್ನುವಂತಹ ಒಂದು ಕ್ಷಣ ಇವತ್ತು ವ್ಯಕ್ತವಾಗಿರುವಂಥದ್ದು. ಇದನ್ನು ಸೆಲ್ವಪಿಳ್ಳೆ ಅಯ್ಯಂಗಾರ್ ತುಂಬ ಭಾವುಕರಾಗಿ ಹೇಳ್ತಾರೆ ಕೂಡ. ಈಗಾಗಲೇ ನಾವು ಮಾತಾಡ್ತಾ ಇದ್ವಿ ಮಹಾರಾಣಿಯ ಕಣ್ಣೀರಿನ ಬಗ್ಗೆ. ನನ್ನೊಂದಿಗೆ ಈಗಾಗಲೇ ಸೆಲ್ವಪಿಳ್ಳೆ ಅಯ್ಯಂಗಾರ್ ಅವರು ಕೂಡ ಮಾತನಾಡ್ತಾ ಇದ್ರು. ಯಾವುದೇ ರಾಜ್ಯದ ಮಹಾರಾಣಿ ಕಣ್ಣೀರು ಹಾಕಿದ ಉದಾಹರಣೆಗಳಿಲ್ಲ, ಅಂಥದ್ದೊಂದು ಘಟನೆ ಇವತ್ತು ನಡೀತು ಅಂತ ಒಂದಷ್ಟು ವಿಚಾರಗಳು. ಇನ್ನು ನನ್ನೊಂದಿಗೆ ಅಯ್ಯಂಗಾರ್ ಅವರೇ ತಲಕಾಡು ಚಿಕ್ಕರಂಗೇಗೌಡರಿದ್ದಾರೆ, ಅವರು ನಿಮ್ಮ ಜೊತೆ ಮಾತನಾಡೋಕ್ಕೆ ಇಷ್ಟಪಡ್ತಾರೆ. ರಂಗೇಗೌಡರನ್ನು ಹೇಳ್ತಾರೆ. ನಮಸ್ಕಾರ ಸೆಲ್ವಪಿಳ್ಳೆ ಅಯ್ಯಂಗಾರ್ ಅವರೇ. 1980ರಲ್ಲಿ ಇಂಗ್ಲೆಂಡಿನ ಕ್ವೀನ್ ಎಲಿಜಬೆತ್. ನಮಸ್ಕಾರ ಗೌಡ್ರೆ, ಇವತ್ತು ಬೆಳಿಗ್ಗೆ ತಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನಮಸ್ಕಾರ.
ಈಗ 1980ರಲ್ಲಿ ಇಂಗ್ಲೆಂಡಿನ ಕ್ವೀನ್ ಎಲಿಜಬೆತ್ ಇದೇ ತರ ಕಣ್ಣೀರು ಹಾಕಿದ್ರು. ಅಲ್ಲಿ ಮಾರ್ಗರೆಟ್ ಥ್ಯಾಚರ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಅಲ್ಲಿ ಲಿಬರಲೈಸೇಷನ್ ಅಂತ ಉದಾರೀಕರಣ ಇಂಟ್ರೊಡ್ಯೂಸ್ ಮಾಡಿದ್ರು. ಆಗ ಮೊದಲು ಹೊಡ್ತಾ ಬಿದ್ದಿದ್ದೆ ಅಲ್ಲಿನ ಕ್ವೀನ್ ಎಲಿಜಬೆತ್ ರಾಣಿಗೆ. ಬೊಕ್ಕಸದಿಂದ ಕೋಟ್ಯಾಂತರ ಪೌಂಡ್ ಹಣವನ್ನು ಅವ್ರಿಗೆ ಕೊಡ್ತಾ ಇದ್ರು, ಸ್ಟಾಪ್ ಮಾಡ್ಬಿಟ್ರು. ಆಗ ಇಂಗ್ಲೆಂಡ್ ರಾಣಿ ಯಾರ್ಯಾರ ಒಂದ್ ಕಾಲದಲ್ಲಿ ನಾವು ಇಡೀ ಪ್ರಪಂಚವನ್ನೇ ಆಳದಂತವರು, ಇವತ್ತು ನೀವು ನಮಗೆ ಬೊಕ್ಕಸದಿಂದ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಾವು ಬೀದಿ ಪಾಲಾಗ್ಬಿಡ್ತೀವಿ, ಥೇಮ್ಸ್ ನದಿ ದಡದ ಮೇಲೆ ನಿಂತ್ಕೊಂಡು ಭಿಕ್ಷೆ ಬಿಡಬೇಕಾಗುತ್ತೆ, ಜನ ಏನ್ ಆಡ್ಕೊಂತಾರೆ, ದಯವಿಟ್ಟು ನಮಗೆ ಅನುದಾನವನ್ನ ಮುಂದುವರಿಸಿ ಅಂತೇಳಿ ಒಂದು ಪತ್ರ ಬರೆದ್ರು. ಆಗ ಹೌಸ್ ಆಫ್ ಕಾಮನ್ಸ್ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ನಡೀತು. ಆಗ ಒಬ್ಬ MP ಅಲ್ಲಿ ಹೇಳ್ತಾನೆ, ಅಲ್ಲ ಇಲ್ಲಿ ಆಂಜನೇಯನೇ ಅಗ ತಿನ್ನುವಾಗ ಪುರೋಹಿತ ಇದು ಕೇಳಿದಂತೆ, ಶಾವಿಗೆ ಕೇಳಿದಂತೆ ಅಂತ ಹೇಳಿ ಆ ರೀತಿ ಕೊಡಕ್ ಬರಲ್ಲ, ನಮ್ಮ ದೇಶ ಆರ್ಥಿಕವಾಗಿ ಬಹಳ ದುರ್ಬಲ ಆಗಿದೆ, ಕೊಡಕ್ ಸಾಧ್ಯನೇ ಇಲ್ಲ ಅಂತಾರೆ. ಮತ್ತೆ ಇದ್ರ ಬಗ್ಗೆ ಚರ್ಚೆ ನಡೆದಾಗ ಇನ್ನೊಬ್ಬ MP ಒಂದು ಸಲಹೆ ಕೊಡ್ತಾನೆ. ಅವರು ಮಹಾರಾಣಿ, ಪ್ರಪಂಚವನ್ನು ಆಳಿ ನಮ್ಮ ಬ್ರಿಟಿಷ್ ಸಾಮ್ರಾಜ್ಯದ ಧ್ವಜವನ್ನ ಎತ್ತಿಡದಂತ ವಂಶದವರು, ನಾವು ಬಿಡಕ್ಕೂ ಆಗಲ್ಲ, ಹಾಗಂತೇಳಿ ಬೊಕ್ಕಸದಿಂದ ದುಡ್ಡು ಕೊಡಕ್ಕಾಗಲ್ಲ. ಅದರಿಂದ ಒಂದು ಕೆಲಸ ಮಾಡೋಣ, ಇಂಡಿಯಾದಿಂದ ನಾವೇನೇನು ಲೂಟಿ ಹೊಡ್ಕೊಂಡ್ ಬಂದಿದೀವಲ್ಲ ಅದೆಲ್ಲ ಮ್ಯೂಸಿಯಂ ಮಾಡಿದೀವಿ, ಅದಕ್ಕೊಂದು ಎಂಟ್ರಿ ಫೀ ಇಡೋಣ, ಬರೋ ದುಡ್ಡಿಂದ ಅವ್ರು ಜೀವನ ಮಾಡ್ಲಿ ಅಂತೇಳಿ ಒಂದು ಬಿಲ್ ಪಾಸ್ ಮಾಡಿದ್ರು. 1981ರಲ್ಲಿ ಬಿಲ್ ಪಾಸ್ ಆಗಿ ಆವತ್ತಿನಿಂದ ಇಂಗ್ಲೆಂಡಿನ ಮ್ಯೂಸಿಯಂನಲ್ಲಿ ಏನು ಹಣ ಸಂಗ್ರಹ ಆಗುತ್ತೆ ಅದ್ರ ಮೇಂಟೆನೆನ್ಸ್ ಒಂದಷ್ಟು ತೆಗೆದು ಮಿಕ್ಕ ಹಣವನ್ನ ಕ್ವೀನ್ ಎಲಿಜಬೆತ್ ಕೊಡ್ತಾರೆ. ಕ್ವೀನ್ ಎಲಿಜಬೆತ್ ತನ್ನ ಮಕ್ಕಳು ಮರಿ ಎಲ್ಲರನ್ನು ಕೂರಿಸ್ಕೊಂಡು ಭಾರತದ ರಾಜರಿಂದ ಅಥವಾ ಭಾರತ ದೇಶದಿಂದ ಏನೇನು ಲೂಟಿ ಹೊಡೆದ್ರು ಆ ಎಲ್ಲ ವಸ್ತುಗಳನ್ನ ಅಲ್ಲಿ ಇಟ್ಟು ಬರೋ ದುಡ್ಡಿನಿಂದ ಜೀವನ ಮಾಡ್ತಿದ್ದಾರೆ. ಅಯ್ಯಂಗಾರ್ ರಂಗೇಗೌಡರ ಮಾತಿಗೆ ತಾವೇನ್ ಹೇಳ್ತೀರಿ? ಅಲ್ಲ, ಒಂದ್ ನಿಮಿಷ ಸ್ವಲ್ಪ ರಂಗಾಗಿ ರಂಗೇಗೌಡರ ಮಾತನ್ನು ನೀವು ಕೇಳಿದ್ರಿ ಅನ್ಕೋತೀನಿ. ಅವರು ಇಂಗ್ಲೆಂಡಿನ ಉದಾಹರಣೆಯನ್ನ ಬ್ರಿಟನ್ ರಾಣಿದನ್ನ ಕೊಟ್ಟರು, ಅದೇ ಗೊತ್ತಾಯ್ತು, ಬ್ರಿಟನ್ ರಾಣಿಯ ಉದಾಹರಣೆಯನ್ನ ಕೊಟ್ಟರವರು. ಆದರೆ ಈಗ ಕೂಡ ಬ್ರಿಟನ್ನಲ್ಲಿ ರಾಜಮನೆತನಕ್ಕೆ ಎಲ್ಲಾ ರೀತಿಯಾದಂತಹ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತಿಗೂ ಕೂಡ ನೀವು ಚಾರ್ಲ್ಸ್ನ ಮಗ ಹುಟ್ಟಿದಾಗ ನೀವು ನೋಡಿರ್ಬೋದು, ಇಡೀ ಇಂಗ್ಲೆಂಡೇ ಹೋಗಿ ಅರಮನೆ ಮುಂದೆ ನಿಂತಿತ್ತು. ಆ ರಾಜ ಮನೆತನದ ಬಗ್ಗೆ ಅವರು ಗೌರವ ಇಟ್ಟಿರೋದು ಲಂಡನ್ ಅಲ್ಲಿ ಕೂಡ ಇವತ್ತೇನು ಕಮ್ಮಿ ಆಗಿಲ್ಲ. ಆದ್ರೆ ಒಂದು ಏನು ಅಂತ ಕೇಳಿದ್ರೆ, ಇವರು ರಾಣಿಯವರಿಗೆ ಏನು ರಾಜಧನ ಕೊಡ್ತಾ ಇತ್ತು, ರಾಜಧನವನ್ನ ನಾವು ಇಂದಿರಾ ಗಾಂಧಿ ಅವ್ರ ಕಾಲದಲ್ಲೇ ಕ್ಯಾನ್ಸಲ್ ಮಾಡ್ಬಿಟ್ವಿ. ಇವಾಗ ಗೌಡ್ರು ಹೇಳ್ತಾ ಇದ್ದಿದ್ ಮಾತೇನು ಅಂತಂದ್ರೆ, ರಾಜಧನವನ್ನ ನಿಲ್ಲಿಸಿದಾಗ ಅವ್ರು ಹತ್ಬಿಟ್ರು ಅಂತ. ಅಲ್ಲಿ ರಾಣಿ ರಾಜಧನವನ್ನ ಮತ್ತು ಅಧಿಕಾರವನ್ನ ಕಳ್ಕೊಂಡಾಗ ಹತ್ತಂತಹ ರಾಣಿಯರಿಗೂ ಇವತ್ತು ರಾಣಿ ಹತ್ತಿರೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಇವತ್ತು ರಾಣಿ ತನ್ನ ಸ್ವಂತ ಅಸ್ತಿತ್ವ, ಅವ್ರೇನ್ ರಾಜ್ಯ ಕೇಳ್ತಾ ಇಲ್ಲ ನಿಮ್ಗೆ, ಅಥವಾ ನಿಮ್ಮ ರಾಜ್ಯಧನವನ್ನು ಕೇಳ್ತಾ ಇಲ್ಲ. ಅವರು ಮುಂದಿನ ದಿನದಲ್ಲಿ ಉತ್ತರಾಧಿಕಾರಿಯಾಗಿ ಮಾಡಿದಂತಹ ಕಾಲದಲ್ಲೂ ಕೂಡ ನೀವು ಒಂದು ವೇಳೆ ಅರಮನೆಯನ್ನೇ ವಶಪಡಿಸಿಕೊಂಡು ನಮ್ಮನ್ನೇ ಆಚೆಗೆ ಹಾಕುವಂತಹ ಪರಿಸ್ಥಿತಿ ಬಂದಾಗ ನಾವು ಏನ್ ಮಾಡ್ಬೇಕು ಅನ್ನೋದು ಒಂದು ಪ್ರಶ್ನೆ. ಮತ್ತು ಗೌಡ್ರಿಗೆ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ಇವತ್ತು ಭೂಸ್ವಾಧೀನ ಕಾಯ್ದೆಯ ಪ್ರಕ್ರಿಯೆ ನಡೀತಲ್ಲ ಭಾರತ ಸರ್ಕಾರದಲ್ಲಿ, ಅಲ್ಲಿ ಕೂಡ ಒಂದು ಪರಿಹಾರವನ್ನು ಕೊಡ್ತಾರೆ ಒಬ್ಬ ರೈತನ ಹತ್ರ ಭೂಮಿಯನ್ನು ತಗೊಂಡ್ರೆ, ಹೌದಾ ಅಲ್ವಾ? ಹಾಗಿದ್ರೆ ಮಹಾರಾಣಿಯವರಿಗೆ ಏನು ಪರಿಹಾರವನ್ನು ಗೌಡ್ರು ಕೊಡಿಸ್ತಾರೆ ಅಂತ ಹೇಳಿ, ಅದಾದ್ಮೇಲೆ ಇದು ತೀರ್ಮಾನ ಆಗುತ್ತೆ ಅಷ್ಟೇ. ಅವ್ರ ಮಹಾರಾಣಿಯವರು ಕೇಳಿರೋದು ಇಷ್ಟೇ ತಾನೆ? ಇಲ್ಲ, ನೀವು ಹೇಳಿದ್ದು ಕರೆಕ್ಟ್ ಆಗಿದೆ. ರಾಣಿ ಅನ್ನೋದನ್ನ ತಾವು ರಾಣಿ ಒಂದು ರಾಜ್ಯವನ್ನು ಆಳಿದವರು, ಅವ್ರಿಗೆ ಆಸ್ತಿ ಸೇರಿತ್ತು, ಅದೆಲ್ಲ ಬಿಟ್ಬಿಡೋಣ. ಶೆಲ್ಲುಪಳೆ ಅಯ್ಯಂಗಾರ್ ಅವರೇ, ಈಗ ಇವರು ಪರಿಹಾರ ಕೇಳಿದ್ರೆ, ಅಲ್ಲ ಒಂದ್ ನಿಮಿಷ, ಪರಿಹಾರವನ್ನ ಕೇಳಿದ್ರೆ 100 ಕೋಟಿನೋ 200 ಕೋಟಿನೋ ಕೊಡ್ಬೋದು, ಹಣ ಉಳಿಯೋದಿಲ್ಲ. ನಾ ಹೇಳೋದು, ದಯವಿಟ್ಟು ಇವರು ಪರಿಹಾರ ಕೇಳೋದು ಬೇಡ. 400 ಚಿಲ್ಲರೆ ಎಕರೆ ಜಮೀನ್ ಇದೆ ಅಲ್ವಾ, ಸರ್ಕಾರ ಎಷ್ಟು ಬೇಕೋ ಅಷ್ಟು ವಶಪಡಿಸ್ಕೊಳ್ಳಿ, ಮಿಕ್ಕ ಜಮೀನನ್ನು ಇವ್ರು ಇಟ್ಕೊಳ್ಳಿ. ಹೇಗೆ ನಮ್ಮ ರಾಜಸ್ಥಾನದ ರಾಜರುಗಳು, ಮಧ್ಯಪ್ರದೇಶದ ಗ್ವಾಲಿಯರ್ ರಾಜರು, ಬರೋಡಾದ ಮಹಾರಾಜರು, ಕಾಶ್ಮೀರದ ಮಹಾರಾಜರು ವ್ಯವಹಾರಗಳನ್ನ ಮಾಡಿ ತಾವು ಸಂಪನ್ಮೂಲವನ್ನು ಯಾವ ರೀತಿ ಕ್ರೋಢೀಕರಿಸ್ಕೊಂತಾರೆ, ಆ ರೀತಿ ನಮ್ಮ ಇವರು ಕೂಡ ಇನ್ನೊಂದಿದೆ ಪಾಯಿಂಟ್ ಇದೆ. ಒಂದ್ ನಿಮಿಷ ವಿಚಾರಕ್ಕೆ ಬರ್ತೀನಿ. ಒಂದು ಪಾಯಿಂಟ್ ಅನ್ನ ಒಂದು ಮಾತನ್ನ ಹೇಳಿದ್ರು ರಂಗೇಗೌಡರು, ತಾವೇನ್ ಹೇಳ್ತೀರಿ? ಸರ್, ಇವಾಗ ಗೌಡ್ರು ಒಂದು ಮಾತನ್ನ ಹೇಳಿದ್ರು, ಅವರ ಜಮೀನನ್ನ ವಶಪಡಿಸ್ಕೊಳ್ಳೋದು ಅಂತ. ಈಗ ನಾನೇನ್ ಹೇಳ್ತೀನಿ ಅಂತಂದ್ರೆ, ಬಹುಶಃ ಅವರು ಜಮೀನನ್ನೆಲ್ಲ ಸರ್ಕಾರ ವಶಪಡಿಸ್ಕೊಳ್ಳಿ, ಆದ್ರೆ ಅರಮನೆಗಳನ್ನ ಎರಡನ್ನ ಅವ್ರು ಕೊಟ್ಬಿಡ್ಲಿ. ಯಾಕಂದ್ರೆ ಈ 400 ವರ್ಷದ ಪರಂಪರೆಯಿಂದ ನಡ್ಕೊಂಡು ಬರ್ತಾ ಇರುವಂತಹ ಒಂದು ಪರಂಪರೆನ ನೀವು ಯಾವಾಗ ಬೇಕಾದ್ರೂ ನಿಲ್ಲಿಸ್ಬಿಡ್ಬೋದು, ಆದ್ರೆ ಆ ಪರಂಪರೆನ ಮತ್ತೆ ಹುಟ್ಟಾಕಕ್ಕಾಗೋದಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಇತಿಹಾಸವನ್ನ ನಾವು ನಿರ್ಮಾಣ ಮಾಡಕ್ ಆಗೋದಿಲ್ಲ, ಇತಿಹಾಸವನ್ನ ಬೇಕಾದ್ರೆ ನಾವು ಸ್ಟಾಪ್ ಮಾಡಿಸ್ಬಿಡ್ಬೋದು. ಈಗ ಮತ್ತೊಂದು ಆತಂಕ ಕೂಡ ಇತ್ತು. ರಂಗೇಗೌಡರು ಆವಾಗಲೇ ಒಂದು ವಿಷಯವನ್ನು ಹೇಳಿದ್ರು, ಒಂದೊಮ್ಮೆ ಈ ಅರಮನೆ ಆಗಿನ ಕಾಲದಲ್ಲಿಯೇ ರಾಜಮನೆತನಕ್ಕೆ ಕೊಟ್ಟಿದ್ರೆ ಅದು ಬೇರೆಯವರ ಪಾಲಾಗುವಂತ ಎಲ್ಲಾ ಸಾಧ್ಯತೆಗಳಿತ್ತು. ಅದನ್ನ ಅರಿತಂತ ಅಂದಿನ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರು ಅದನ್ನ ಮತ್ತೆ ರಾಜ್ಯ ಸರ್ಕಾರ ವಶಕ್ಕೆ ಪಡಿಸ್ಕೊಳ್ತು ಅಂತ. ಒಂದೊಮ್ಮೆ ಇದನ್ನ ರಾಜಮನೆತನಕ್ಕೆ ಈ ಅರಮನೆಯನ್ನ ಕೊಟ್ರೆ ಅದು ಸುರಕ್ಷಿತವಾಗಿ ಉಳಿತೆ ಅನ್ನುವಂತಹ ಖಾತ್ರಿ ಇದೆಯಾ? ಈಗ ಇದರಲ್ಲಿ ಎರಡು ಪ್ರಶ್ನೆಗಳು. ನಾನು ಬಹಳ ಸುಲಭವಾಗಿ ಹೇಳ್ತೀನಿ, ಸರ್ಕಾರಕ್ಕೆ ಎಲ್ಲ ಅಧಿಕಾರಗಳು ಇದೆ.
ಸರ್ಕಾರ ರಾಜಮನೆತನದವರು ತಾವೆಲ್ಲ ನಡೆಸಿರುವಂತಹ ಧಾರ್ಮಿಕ ಕ್ರಿಯೆಗಳಿಗೆ ಅರಮನೆಯ ಅವಕಾಶ ಮಾಡಿಕೊಟ್ಟು ಅರಮನೆಯ ಉತ್ತರದಾಯಿತ್ವ ಮತ್ತು ಅದನ್ನ ಮಾರಾಟ ಮಾಡದೇ ಇರುವಂತಹ ನಿಯಮಗಳನ್ನ ಅವ್ರ ಮೇಲೆ ವಿಧಿಸಬಹುದು. ಸರ್ಕಾರಕ್ಕೆ ಅಧಿಕಾರ ಇದೆ, ಆಗ ಈ ಪ್ರಾಬ್ಲಮೇ ಇಲ್ಲ, ನೀವು ಕೇಳ್ತಾ ಇರುವಂತಹ ಸಮಸ್ಯೆನೇ ಇಲ್ಲ. ಅದನ್ನೇ ನಾವು ಹೇಳ್ತಾ ಇರೋದು. ಜೊತೆಗೆ ಸರ್ಕಾರ ಈಗ ಅದನ್ನೇ ಮಾಡ್ತಾ ಇರೋದು. ನೋಡಿ, ಈಗ ಅಂಬಾರಿಯನ್ನ ಏನು ರಾಜ್ಯ ಸರ್ಕಾರ ದಸರಾ ಮೆರವಣಿಗೆ ತೊಗೊಳುತ್ತಲ್ಲ, ಇಂತಿಷ್ಟು ಅಂತೇಳಿ ದುಡ್ಡನ್ನ ಕೊಡುತ್ತೆ, ಗೌರವಧನ ಅಂತೇಳಿ. ಅಂದ್ರೆ ಅದನ್ನ ಹೆಚ್ಚು ಮಾಡಿ ಅಂತ ಹೇಳೋಣ, ಅದನ್ನ ಹೆಚ್ಚು ಮಾಡಿ ಅಂತ ಹೇಳೋಣ. ಜೊತೆಗೆ ಸಂಪ್ರದಾಯವನ್ನು ಪಾಲಿಸಬೇಕು. ಏನು ಆದಾಯ ಬರುತ್ತೋ ಅದನ್ನ ಅಲ್ಲ, ಈಗೇನೋ ನನಗೆ ತಿಳಿದ ಮಟ್ಟಿಗೆ ಒಂದು 3 ಕೋಟಿ ಏನೋ ಕೊಡ್ತಿದ್ದಾರೆ ಅಂತ ಸುದ್ದಿ. ಅದು ಎಷ್ಟು ಅಂತ ಗೊತ್ತಿಲ್ಲ, ಯಾಕೆಂದ್ರೆ ತೀರಾ ವೈಯಕ್ತಿಕ, ಅದನ್ನ ಹೇಳೋದು ಬೇಕಾಗಿಲ್ಲ. 3 ಕೋಟಿ ಬದಲು 6 ಕೋಟಿ ಕೊಡ್ಲಿ, ಅದ್ರ ಬಗ್ಗೆ ಜನ ಅಂತೂ ಯಾರು ಬೇಡ ಅಂತ ಹೇಳಲ್ಲ. ಆಮೇಲೆ ಅಯ್ಯಂಗಾರ್ ಹೊರಟಿದ್ದಾರೆ, ಅವ್ರಿಗೆ ಒಂದು ಕೊನೆಯ ಪ್ರಶ್ನೆ ನಾನು ಕೇಳ್ತೀನಿ. ಅಯ್ಯಂಗಾರ್ ಅವರೇ, ಈಗ ಉದ್ಭವ ಆಗಿರುವಂತಹ ಪ್ರಶ್ನೆ, ಮೊದಲು ವಿವಾದವನ್ನ ಬಗೆಹರಿಸಿ ತದನಂತರ ಉತ್ತರಾಧಿಕಾರಿಯನ್ನ ನೇಮಿಸ್ತೀವಿ ಅಂತ. ಒಂದೊಮ್ಮೆ ಈ ದಸರಾದ ಹೊತ್ತಿಗೆ ಉತ್ತರಾಧಿಕಾರಿಯೇ ನೇಮಕವಾಗದೇ ಇದ್ರೆ ಏನಾಗಬಹುದು? ಈಗ ಬಹಳ ಸುಲಭವಾದ ಪ್ರಶ್ನೆ ಏನು ಅಂತಂದ್ರೆ ಉತ್ತರವೂ ಅಷ್ಟೇ. ಇದು ನಿಂತು ಹೋಗ್ಬಿಟ್ರೆ ಯಾರಿಗ ಹಾನಿ? ಈಗ ನಿಲ್ಲಿಸ್ಬಿಡೋದು ಬಹಳ ಸುಲಭ. ನಾನು ಹೇಳ್ತಾ ಇದ್ದೀನಿ, ನಾನು ನಿಲ್ಲಿಸೋದಕ್ಕೆ 1000 ಕಾರಣಗಳಿರುತ್ತೆ, ಆದರೆ ಕಂಟಿನ್ಯೂ ಮಾಡೋದಕ್ಕೆ ಬಹಳ ಕಷ್ಟಪಡ್ಬೇಕಾಗತ್ತೆ. ಯಾವತ್ತು ಶ್ರೇಯಾಂಸಿ ಬಹುವಿಜ್ಞಾನಿ, ಒಂದು 400 ವರ್ಷದ ಪರಂಪರೆಯನ್ನ ನಿಲ್ಲಿಸೋದು 2 ನಿಮಿಷದ ಕೆಲಸ. ಆದ್ರೆ 400 ವರ್ಷದ ಪರಂಪರೆ ನಿಲ್ಲಿಸಿದ ಅಪಕೀರ್ತಿ ನಮ್ಮ ಕನ್ನಡಿಗರಿಗೆ ಬರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಈ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ, ನಿಲ್ಸಿ ಅಂತ ಯಾರು ಹೇಳ್ತಾ ಇಲ್ಲ. ಅಲ್ಲಲ್ಲ ಶೆಲುಪಳೆ ಅಯ್ಯಂಗಾರ್ ಅವರೇ, ದಸರಾವನ್ನ ಅದರಲ್ಲೂ ಮಹಾರಾಜರು ಏನ್ ಖಾಸಗಿ ದರ್ಬಾರ್ ಮಾಡ್ತಿದ್ರು, ಅದು ನಿಲ್ಸಿ ಅಂತ ಯಾರು ಹೇಳ್ತಾ ಇಲ್ಲ. ನಮ್ಮ ಆತಂಕ ಅಲ್ಲಲ್ಲ, ಒಂದ್ ನಿಮಿಷ, ನಮ್ಮ ಆತಂಕ ಇರೋದು ಈಗ ಮೈಸೂರಿನ ಅಮೂಲ್ಯವಾದಂತ ಕೆಲವು ಒಡವೆಗಳು ತಮಿಳುನಾಡಿನ ಪ್ರಖ್ಯಾತ ರಾಜಕಾರಣಿ ಒಬ್ಬರ ಹತ್ರ ಇದೆ. ಹಾಗೇನೇನೆ ಬಿಟ್ಟಿದ್ರೆ ಈ ಬೆಂಗಳೂರಿನ ಅರಮನೆನೂ ಕೂಡ ಆಂಧ್ರದ ಒಬ್ಬ ಕಾಂಟ್ರಾಕ್ಟರ್ ಪಾಲಾಗ್ಬಿಡೋದು. ಅಂದ್ರೆ ಕರ್ನಾಟಕ ರಾಜ್ಯದ ಆಸ್ತಿ ತಮಿಳುನಾಡು ಕರ್ನಾಟಕ ಆಂಧ್ರ ಹಂಚ್ಕೊಂಡ್ಬಿಡೋದು. ಆ ಒಂದು ಹೊಡೆತ ನಮ್ಗೆ ಈಗಾಗಲೇ ಬಿದ್ದಿದೆ. ಇದಕ್ಕೊಂದು ಹುನ್ನಾರಪ್ಪ, ಇದು ಹುನ್ನಾರ. ಇದು ಆ ಹೊಡೆತ ಮತ್ತೆ ಬೀಳ್ಕೂಡ್ದು. ತಮಿಳುನಾಡಿನ ರಾಜಕಾರಣಿ ಹತ್ರ ಇವತ್ತು ಮೈಸೂರು ಮಹಾರಾಜರ ಒಡವೆಗಳು ಹೇಗೆ ಬಂತು? ಒಂದು ಕಾನೂನಾತ್ಮಕವಾದಂತಹ ಪರಿಹಾರವನ್ನು ನೀವು ಹೇಳಿದ್ರಿ ಆಗ್ಲೇ. ಅಯ್ಯಂಗಾರ್ ಅವರು ಕೂಡ ಕೆಲವು ನಿಯಮಾವಳಿಗಳನ್ನ ವಿಧಿಸಿ ಇಲ್ಲಿ ಒಂದು ನಿರ್ಧಾರವನ್ನ ಕೇಳಬಹುದು ಅಂತ ಹೇಳಿ. ಅಯ್ಯಂಗಾರ್ ಅವರು ಮಾತನಾಡಿ. ಹೌದೌದು, ಅದೇ ಇವಾಗ ನಾನೇನ್ ಹೇಳಿದೆ, ಗೌಡ್ರು ಹೇಳಿದ್ದು ಸರಿಯಾಗಿದೆ. ಗೌಡ್ರು ಹೇಳಿದಂತಹ ವಿಚಾರ ಏನು ಅಂತ ಹೇಳಿದ್ರೆ, ನಮಗೆ ಒಂದು ಕನ್ಸರ್ನ್ ಇದೆ, ನಮ್ಮ ಪರಂಪರೆನೂ ನಿಲ್ಬಾರ್ದು, ಅದೇ ರೀತಿ ನಮಗೆ ಅತ್ಯಂತ ಏನು ನಮ್ಮ ಇತಿಹಾಸದಲ್ಲಿ ಬಂದಂತಹ ಯಾವುದೇ ವಸ್ತುಗಳು ಕೂಡ ಪರಭಾರೆ ಆಗ್ಬಾರ್ದು. ಇದೆರಡನ್ನು ಕೂಡ ಸರ್ಕಾರ ಯೋಚನೆ ಮಾಡ್ಲಿ. ನಾನು ಹೇಳೋದು, ಧಾರ್ಮಿಕವಾಗಿ ರಾಜಮನೆತನದವರ ಜೊತೆಯಲ್ಲಿ ಮತ್ತು ಐತಿಹಾಸಿಕ ವಿದ್ವಾಂಸರ ಜೊತೆಯಲ್ಲಿ ಕುಳಿತು ಒಂದು ತೀರ್ಮಾನವನ್ನು ತಗೊಂಡು ಸಮಾಧಾನಕರವಾಗಿ ರಾಜಮನೆತನಕ್ಕೆ ಮತ್ತು ಸರ್ಕಾರಕ್ಕೆ ನಷ್ಟವಾಗದೇ ಇರೋ ರೀತಿಯಲ್ಲಿ ಒಂದು ಪರಂಪರೆಯನ್ನು ಉಳಿಸುವಂತಹ ವಿಚಾರ ಮಾಡಿದ್ರೆ ಅದು ಸ್ವಾಗತಾರ್ಹ, ಅದು ನಡೀಲಿ ಅಂತ ನಮ್ಮ ಭಾವನೆ. ಓಕೆ, ಈ ಒಂದು ವಿವಾದ ಬಗೆಹರಿಯುವುದಕ್ಕೆ ಸ್ವಲ್ಪ ಸಮಯಾವಕಾಶ ತೆಗೆದುಕೊಳ್ಬಹುದು. ಇನ್ನು ದಸರಾಕ್ಕೆ 2 ತಿಂಗಳಿದೆ. ಇದನ್ನೇ ನೆಪವಾಗಿಟ್ಟುಕೊಂಡು ಉತ್ತರಾಧಿಕಾರಿಯನ್ನ ನೇಮಿಸದೆ ಈ ಬಾರಿಯ ದಸರಾಕ್ಕೆ ಒಂದು ಅಪಕೀರ್ತಿಯನ್ನ ತರುವಂತದ್ದು ಅಥವಾ ಅಲ್ಲಿ ತೆಗೆದು ಬಂದಂತಹ ಈ ಹಿಂದಿನ ವೈಭವಗಳನ್ನ ಮರೆಮಾಚುವಂಥದ್ದು ಸರಿಯಾ, ಅಥವಾ ಈ ರಾಜಮನೆತನ ಒಂದು ನಿರ್ಧಾರಕ್ಕೆ ತಕ್ಷಣಕ್ಕೆ ಬರಬೇಕು ಅಂತ ಅನ್ಸೋದಿಲ್ವಾ? ಅಲ್ಲ, ಈಗ ರಾಜಮನೆತನದವರು ಬಹುಶಃ ಆ ಥರ ಒಂದು ಮಾಡೋದಿಲ್ಲ ಅಂತ ಅನ್ಕೊಳ್ತೀನಿ. ಯಾಕೆಂದ್ರೆ ಚಾಮುಂಡೇಶ್ವರಿ ಪೂಜೆ ಮಾಡೋದು ಅವರಿಗೆ ಪರಂಪರೆಯಾಗಿ ಬಂದಿರೋದ್ರಿಂದ ಬಹುಶಃ ಅದನ್ನ ನಿಲ್ಲಿಸೋದಿಲ್ಲ. ಆದ್ರಿಂದ ದಸರಾ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಮತ್ತು ಅದು ನಡೆಯುತ್ತೆ ಅನ್ನೋದು ನನ್ನ ಸ್ಪಷ್ಟವಾದ ಭಾವನೆ. ಓಕೆ, ಅಯ್ಯಂಗಾರ್ ಅವರು ದಸರಾ ನಿಲ್ಲೋದಿಲ್ಲ ಅನ್ನೋದು ಸ್ಪಷ್ಟ ಇದೆ. ಆದ್ರೆ ದಸರಾದ ಉಸ್ತುವಾರಿ ಯಾರು ವಹಿಸ್ಕೋತಾರೆ ರಾಜಮನೆತನದ ಪರವಾಗಿ ಅನ್ನೋದು ಇಲ್ಲಿರುವಂತಹ ಪ್ರಶ್ನೆ. ಯಾರಾಗಬಹುದು ಈ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಈ ಬಾರಿಯ ದಸರಾವನ್ನ ಮುನ್ನಡೆಸೋರು ಯಾರಾಗಬಹುದು? ಈಗ ಮಹಾರಾಣಿಯವರು ನಾನು ಆಗ್ಲೇ ಹೇಳಿದಾಗೆ ರಾಜಗುರುಗಳ ಹತ್ರ ಈಗಾಗಲೇ ಮಾತನಾಡಿದ್ದಾರೆ. 3 ಜನಗಳ ಒಂದು ಲಿಸ್ಟ್ ಅನ್ನ ಕಳಿಸ್ಕೊಟ್ಟಿದ್ದಾರೆ, ಅಥವಾ ಅತಿ ಶೀಘ್ರದಲ್ಲಿ ಅದನ್ನ ಅವರು ಪ್ರಕಟ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. 3 ಜನರಲ್ಲಿ ಯಾರು, ಆ 3 ಜನ ಯಾರು ಅಂತ ಹೇಳ್ಬೋದಾ? ಯಾರು ಆಯ್ಕೆ ಆಗ್ತಾರೆ ಅನ್ನೋದು ಹೇಳೋದು ಬೇಡ, 3 ಜನ ಯಾರು ಅಂತ ಹೇಳ್ಬೋದಾ? ಇಲ್ಲ, ನಾನು ಅದನ್ನ ಹೇಳೋದಕ್ಕೆ ಅನರ್ಹ. ಯಾಕೆ ಅಂದ್ರೆ ಅದು ಇಲ್ಲ. ಶೆಲುಪಳೆ ಅಯ್ಯಂಗಾರ್, 3 ಜನರಲ್ಲಿ ಒಂದು ಹೆಣ್ಣು ಮಗು ಏನಾದ್ರು ಇದೆಯಾ? ಇದು ಗೊತ್ತಿಲ್ಲ, ಯಾವುದೇ ಮಾಹಿತಿನ ಆ 3 ಜನರಲ್ಲಿ ಒಂದು ಹೆಣ್ಣು ಮಗು ಏನೋ ಇದ್ರೆ ಖಂಡಿತ ಇಲ್ಲ ಅಂತ ಅನ್ಸುತ್ತೆ ಗೌಡ್ರೆ. ನೋಡಿ, ಇದೇ ನಮ್ಗೆಲ್ಲ ನೋವಾಗುವಂತದ್ದು, ಇದೇ ನಮಗ್ ನೋವಾಗುವಂತದ್ದು. ಆ 3 ಜನ ಹೆಸರು ಹೇಳುವಾಗ ಒಂದು ಹೆಣ್ಣು ಮಗು ಹೆಸರು ಬರ್ಲಿಲ್ವಾ? ಓಕೆ, ಅಯ್ಯಂಗಾರ್ ಇಲ್ಲಿ ಇನ್ನೊಂದು ಈ ವಿವಾದವನ್ನು ಮುಂದಿಟ್ಟುಕೊಂಡು 1 ನಿಮಿಷ ವಿಚಾರವಾಗಿರೋದ್ರಿಂದ
ಅದನ್ನ ಅವರುಗಳೇ ಹೇಳಿದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ. ನಾವು ಇದರಲ್ಲಿ ಮಾತಾಡೋದು ಅಲ್ಲಲ್ಲ, ಸರಿಯಲ್ಲ ಅಂತ ನಾನು ಭಾವಿಸ್ತೀನಿ. ಅಲ್ಲಲ್ಲ, ಓಕೆ, ಅಯ್ಯಂಗಾರ್ ಅವರೇ, ಇನ್ನೊಂದು ವಿಚಾರ ಅಂದ್ರೆ ಒಂದು ಇನ್ನೊಂದು ಹೆಣ್ಣು ವಿಚಾರ ಮಗು ಅಂದ್ರೆ ಹೆಸರು ಈ ಇದ್ದಿದ್ರೆ- ವಿವಾದವನ್ನೇ ಮುಂದಿಟ್ಟುಕೊಂಡು ಯಾವುದೇ ಉತ್ತರಾಧಿಕಾರಿಯನ್ನ ನೇಮಿಸದೇ ಇರುವುದು ಕೂಡ ಒಂದು ರೀತಿಯಾದಂತಹ ಅಕ್ಷಮ್ಯ ಅಂತ ಅನ್ಸಲ್ವಾ? ಓಕೆ, ಈಗ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದಂತೆ, ಅವನು ರಾಣಿಯಾಗಿ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಭಾರತ ದೇಶದಲ್ಲಿ ಎಷ್ಟು ಜನ ರಾಣಿಯರನ್ನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಹಾಗಾಗಿ ಉತ್ತರಾಧಿಕಾರಿ ಆಗೋದಕ್ಕೆ ಹೆಣ್ಣು ಗಂಡಿನ ತಾರತಮ್ಯವನ್ನ ತರಬಾರ್ದು. ಇದು ಯಾವತ್ತಿಗೂ ಮುಖ್ಯ. ಅಲ್ಲ, ಯಾಕಂದ್ರೆ ಆ ವಿಷಯನ ಇವತ್ತು ಪ್ರಮೋದ ದೇವಿ ಅವರು ತುಂಬಾ ಸ್ಪಷ್ಟಪಡಿಸಿದ್ದಾರೆ. ಈ ಯದುವಂಶದ ಪರಂಪರೆ ಅಥವಾ ಹಿನ್ನೆಲೆಯನ್ನು ತೆಗೆದುಕೊಂಡಾಗ ಅಲ್ಲಿ ಅದಕ್ಕೆ ಅವಕಾಶ ಇರಲಿಲ್ಲ. ಆದ್ರಿಂದ ಹೊಸದೊಂದು ಇತಿಹಾಸವನ್ನು ಸೃಷ್ಟಿಸಿದ ಅದಕ್ಕೆ ಯದುವಂಶದ ರಾಜ ಪರಂಪರೆ ಪ್ರಾರಂಭ ಆಗಿದ್ದೇ ಹೆಣ್ಣು ಮಗುವಿಂದ. ನಂಜಮ್ಮಣ್ಣಿ ಮಹಾರಾಣಿ ಯುವರಾಣಿ ಪ್ರಾರಂಭ ಆಗಿದ್ದೇ ಹೆಣ್ಮಗುವಿಂದ. ಪಟ್ಟಕ್ಕೇರಿದ್ದು ಅಂತ ಹೇಳೋದು. ಇಲ್ಲ, ಈಗ ಕೊನೆಯ ಹಂತ ತಲುಪಿರೋದೇ ಮಹಾರಾಣಿ. ಇಲ್ಲಿ ಮುಖ್ಯವಾಗಿ ಹೌದು, ಈಗ ಮುಖ್ಯವಾಗಿ ಹೇಳುವಂತದ್ದು ಹೀಗಾಗಿ ಯದುರಾಜ ಮಹಿಳೆಯೊಬ್ಬಳು ಮುನ್ನಡೆಸಿದಂತ ಉದಾಹರಣೆ ಇದೆ, ಮಹಿಳೆಯೊಬ್ಬರು ಆಸನಕ್ಕೇರಿದ ಉದಾಹರಣೆ ಇದೆ. ಅಲ್ಲೆಲ್ಲ ಸ್ಥಾಪಿಸಿದ್ದೇ ಇದೆಯಲ್ಲ. ಏನೋ ಇದೆ, ಒಂದು ಇತಿಹಾಸವನ್ನ ಬರೆದವರೆಲ್ಲರೂ ಒಂದೇ ವರ್ಗದ ಜನ ಆಗಿದ್ರು. ಬಹುಶಃ ಮಹಿಳಾ ವಿರೋಧಿ ಜನ ಅಂತ ಕಾಣುತ್ತೆ. ಯಾಕೆಂದ್ರೆ ನಮ್ಮ ಶಾ ಶೆಟ್ಟರ್ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಗೆ ಇದುವರೆಗೂ ಸಿಕ್ಕಿರೋ ಇತಿಹಾಸದಲ್ಲಿ ಕೇವಲ 10 ಭಾಗ ಮಾತ್ರ, ಇನ್ನು 90 ಭಾಗ ಸಿಕ್ಕಿಲ್ಲ. ಆ 90 ಭಾಗ ಇತಿಹಾಸವನ್ನ ನಾವು ಡಿಗ್ ಮಾಡಿದ್ರೆ ಮಹಿಳೆಯರೆಲ್ಲ ರಾಜ್ಯಭಾರ ಮಾಡೋರು ಸಿಗ್ಬೋದು, ಸಿಂಹಾಸನದಲ್ಲಿ ಕೂತಿರೋದು ಸಿಗ್ಬೋದು, ಮುಚ್ಚಾಕ್ಬಿಟ್ಟಿದ್ದಾರೆ. ಈಗ ಲಕ್ಷ್ಮೀ ಅಮ್ಮಣ್ಣಿ, ನಾನು ಈಗಾಗಲೇ ಒಂದ್ಸರಿ ಹಿಂದೆ ನಾನು ಹೇಳಿದ್ದೆ, ನಾನು 50 ವರ್ಷಗಳ ಕಾಲ ಗೃಹಬಂಧನದಲ್ಲಿ ಜೈಲಿನಲ್ಲಿ ಇಟ್ಕೊಂಡು ಈ ರಾಜ್ಯವನ್ನು ಉಳಿಸಿದ್ದಾರೆ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ಅವರು. ಹಾಗೇನೇ ಕೆಂಪನಂಜಮ್ಮಣ್ಣಿ ಅವರು 8 ವರ್ಷಗಳ ಕಾಲ ಈ ರಾಜ್ಯವನ್ನು ಆಳಿ ಡ್ಯಾಮ್ಗಳನ್ನ ಕಟ್ಟಿದ್ದಾರೆ, ರೈಲ್ವೆ ಇದಕ್ಕೆಲ್ಲ ಮಾಡಿದ್ದಾರೆ. ಅವ್ರ ಕಾಲದಲ್ಲಿ ಆಗದಾದಂತ ಎಲ್ಲ ಬೆಳವಣಿಗೆಗಳು, ಅಭಿವೃದ್ಧಿ ಕೆಲಸಗಳೆಲ್ಲ ಪುರುಷರಿಗೆ ಅರ್ಪಿಸ್ಬಿಟ್ಟಿದ್ದಾರೆ. ಸಿಂಪಲ್ ಚಿಕ್ಕರಂಗೇಗೌಡ್ರೆ, ವೆರಿ ಸಿಂಪಲ್. ಈಗ ರಾಣಿನೇ ಅವರೇ ಅದು ಈಗ ಸದ್ಯಕ್ಕೆ ಅದು ಬೇಡ ಅಂತ ಹೇಳಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ಈಗ ಹಿಂದೆ ರಾಣಿ ಅಮ್ಮಣ್ಣಿ ಅವರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಡ್ಯಾಮ್ ಕಟ್ಟಿದ್ವಿ, ಸರಿ, ಒಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ, ಸರಿ ಮಾಡಿದ್ದಾರೆ, ಇಲ್ಲ ಅಂತ ಒಪ್ಕೊಳ್ಳೋದಿಲ್ಲ. ಆದ್ರೆ ಇಲ್ಲಿ ಇವಾಗ ಪ್ರಸ್ತುತ ಸ್ಥಿತಿ ಹೇಗೆ, ಇವರು ಯಾವುದೇ ಒಂದು ರಾಜ್ಯ ಕಟ್ಟಲಿಕ್ಕೆ, ರಾಜ್ಯವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಈಗಿನ ಸ್ಥಿತಿಯಲ್ಲಿ ಅವಕಾಶ ಇಲ್ಲ. ಇಲ್ಲ ಅವಕಾಶ ಏನಿರುವಂತದ್ದು ಒಂದು ಧಾರ್ಮಿಕ ಪರಂಪರೆಯನ್ನ, ಒಂದು ಅರಮನೆಯ ಹಿನ್ನೆಲೆಯ ವೈಭವವನ್ನ ಪ್ರತಿಬಿಂಬಿಸೋದಕ್ಕಷ್ಟೇ ಅವಕಾಶ ಇರೋದು. ಅದಕ್ಕೊಬ್ರು ಉತ್ತರಾಧಿಕಾರಿ ಬೇಕು. ವಿಪ್ಲವ ಪರಿಸ್ಥಿತಿನಲ್ಲಿ ಯಾವ ತೀರ್ಮಾನವೂ ತಗೊಳಕ್ಕಾಗಲ್ಲ, ಈಗ ತಗೋಬಹುದು. ಇದು ಶಾಂತ ಸಮಯ. ಈ ಸಮಯದಲ್ಲಿ ರಾಣಿ ಪ್ರಮೋದ ದೇವಿ ಅವರಲ್ಲಿ ನಾನು ಕೈ ಮುಗಿದು ಕೇಳ್ಕೊಂತೀನಿ, ದಯವಿಟ್ಟು ಒಂದು ಹೆಣ್ಣು ಮಗುವನ್ನ ನೀವು ದತ್ತು ತಗೊಳ್ಳಿ. ಇಡೀ ಪ್ರಪಂಚದ ಸುದ್ದಿ ಆಗುತ್ತೆ, ಪ್ರಪಂಚಕ್ಕೆ ಇದೊಂದು ಮಾದರಿ ಆಗುತ್ತೆ. 1610ರಿಂದ ಏನು ಮೈಸೂರಿನ ಯದುರಾಜ ಪರಂಪರೆ ಮುಂದುವರ್ಕೊಂಡ್ ಬಂದಿದೆ, ಅದಕ್ಕೆ ಮಕುಟಮಣಿಯಂತೆ ಒಂದು ಹೆಣ್ಣು ಮಗುವನ್ನ ನೀವು ಅಲ್ಲಿ ಕೂರಿಸಿ, ಇಡೀ ರಾಜ್ಯ ಹೆಮ್ಮೆ ಪಡುತ್ತೆ. ನಿಮ್ಮಿಂದ ನಿಲ್ತೇವೆ, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂತ ಜನ ಇದ್ದಾರೆ ಈ ನಾಡಿನಲ್ಲಿ. ತಲಕಾಡು ಚಿಕ್ಕರಂಗೇಗೌಡರ ಈ ಒಂದು ಸಲಹೆ ಬಹಳ ದಿನಗಳಿಂದ ಕೇಳಿ ಬರ್ತಾ ಇದೆ. ಆದ್ರೆ ಇದಕ್ಕೆ ಈ ಒಂದು ಇಂತಹ ಒಂದು ದೊಡ್ಡ ನಿರ್ಧಾರವನ್ನ ಪ್ರಮೋದ ದೇವಿಯವರು ತೆಗೆದುಕೊಳ್ತಾರ. ಒಂದೊಮ್ಮೆ ತಗೊಂಡ್ರೆ ಅದು ಮತ್ತೊಂದು ಇತಿಹಾಸ ಅನ್ನೋದು ಕೂಡ ಅಲ್ಲಗಳೆಯುವಂಥ ವಿಷಯವಲ್ಲ. ಆದರೆ ಅವರ ಸುತ್ತಲಿರುವಂಥ ಸಲಹೆಗಾರರಿರ್ಬೋದು ಅಥವಾ ಅಲ್ಲಿನ ಕಟ್ಟುಪಾಡುಗಳಿರ್ಬೋದು, ಅವರಿಗಿರುವಂಥ ಮಿತಿ ಇರ್ಬೋದು, ಇವೆಲ್ಲದರ ಮಧ್ಯೆ ಇಂಥದ್ದೊಂದು ನಿರ್ಧಾರ ಹೊರಬರುತ್ತಾ? ಚರ್ಚೆ ಮಾಡ್ತೀವಿ ಒಂದು ಪುಟ್ಟ ಬ್ರೇಕ್ನ ನಂತರ.